ಬಿಗ್ ಬಾಸ್ ಕಾರ್ಯಕ್ರಮದ ಭವಿಷ್ಯದ ಬಗ್ಗೆ ಇದ್ದಂತ ಪ್ರಶ್ನಾರ್ಥಕ ಚಿಹ್ನೆ ಈಗ ದೂರವಾದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ 31 ಗಂಟೆಗಳ ಕಾಲ ಹೈ ಡ್ರಾಮಾ ನಡೆದಿತ್ತು. ಅದಕ್ಕೀಗ ಬ್ರೇಕ್ ಬಿದ್ದಿದೆ. 31 ಗಂಟೆಗಳ ಬಳಿಕ ಬಿಗ್ ಬಾಸ್ ಬಿಗ್ ಹೈ ಡ್ರಾಮಾ ಅಂತ್ಯ ಆಗಿದೆ. ಮಧ್ಯರಾತ್ರಿ ಬಿಗ್ ಬಾಸ್ ಬೀಗ ಓಪನ್ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ. ಬಿಗ್ ಬಾಸ್ ಬಂದಾಗೋದಕ್ಕೆ ಅಸಲಿ ಕಾರಣ ಏನು ಅಂತ ಕೆದಕ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಸಿಗತ್ತೆ. ಸಂಸ್ಥೆಯಿಂದಾಗಿಯೇ ಬಿಗ್ ಬಾಸ್ಗೆ ತೊಂದರೆ ಆಯ್ತಾ ಅಂತ, ವೇಲ್ ಸ್ಟುಡಿಯೋಸ್ ಅಥವಾ ಜಾಲಿವುಡ್ ಸ್ಟುಡಿಯೋಸ್ ಇವರ ನಿರ್ಲಕ್ಷ್ಯ, ಅಹಂಕಾರ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಯ್ತಾ? ಸರ್ಕಾರದ ವಿವಿಧ ಸಂಸ್ಥೆಗಳು ಕೊಟ್ಟಂತ ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಡದೆ ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸಿದಂತ ಪರಿಣಾಮ ಈ ಸ್ಥಿತಿವಂತ ಅಂತ ಪ್ರಶ್ನೆ ಮೂಡುತ್ತೆ. ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ. ಬೇಕು ಅಂತ ಮಾಡಿಕೊಂಡಿರೋದು ಜಾಲಿವುಡ್ ಸ್ಟುಡಿಯೋಸ್. ಇಂಥದ್ದೊಂದು ಅನುಮಾನ ಮೂಡ್ತಿದೆ. ಯಾಕಂತಂದ್ರೆ ಕಳೆದ 2 ವರ್ಷಗಳಿಂದ ಇದು ಆಗ್ತಾನೆ ಇದೆ, ನೋಟಿಸ್ ಕೊಡೋದು. ಬಟ್ ಅದು ಯಾವುದಕ್ಕೂ ಕೂಡ ಸಮರ್ಪಕವಾದಂಥ ಉತ್ತರ ಜಾಲಿವುಡ್ ಸ್ಟುಡಿಯೋದಿಂದ ಬಂದಿರಲಿಲ್ಲ. ಇದರ ಮಧ್ಯೆ ಬಿಗ್ ಬಾಸ್ಗೆ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶವನ್ನ ಕೂಡ ಜಾಲಿವುಡ್ ಸ್ಟುಡಿಯೋಸ್ ಕೊಟ್ಟಿತ್ತು. ತಮ್ಮಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಹೈಡ್ ಮಾಡಿತ್ತು. ಸಮಸ್ಯೆ ಇದ್ದಿದ್ದನ್ನ ಅಡಗಿಸಿಟ್ಟು ಬಿಗ್ ಬಾಸ್ಗೆ ಅವಕಾಶವನ್ನು ಕೊಡಲಾಗಿತ್ತು. ಇನ್ನು ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಜಾಲಿವುಡ್ ಸ್ಟುಡಿಯೋಗೆ ಅವಕಾಶ ಇತ್ತು. ಕೊಟ್ಟಿರೋ ನೋಟಿಸ್ಗೆ ಉತ್ತರ ಕೊಡೋದು ಅಥವಾ ನೋಟಿಸ್ನಲ್ಲಿ ಉಲ್ಲೇಖ ಆಗಿರುವಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದು, ಇದೆಲ್ಲದಕ್ಕೂ ಅವಕಾಶ ಇತ್ತು. ಆದರೆ ನಮ್ಮನ್ಯಾರು ಮುಟ್ತಾರೆ, ನಾವು ಏನು ಮಾಡಿದ್ರೂ ನಡೆಯುತ್ತೆ, ಹೇಗಿದ್ರೂ ಆಗತ್ತೆ ಅನ್ನೋ ಮನಸ್ಥಿತಿಯ ಕಾರಣಕ್ಕಾಗಿ ಈ ಪರಿಸ್ಥಿತಿ ಬಂದಿದೆ. ಇನ್ನು ಜಾಲಿವುಡ್ ಸ್ಟುಡಿಯೋ ಬೇಕು ಅಂತ ಈ ಪರಿಸ್ಥಿತಿಯನ್ನ ಕೈಯಾರೆ ತಂದುಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಜಾಲಿವುಡ್ ಸ್ಟುಡಿಯೋ ನಿರ್ಲಕ್ಷ್ಯ ಏನು ಮಾಡಿದೆ ಅದಕ್ಕೆ ಸಂಬಂಧಿಸಿದಂತ ಅಪ್ಡೇಟ್ ಇದೆ. ಜಾಲಿವುಡ್ ಸ್ಟುಡಿಯೋ ನಿರ್ಲಕ್ಷ್ಯಕ್ಕೆ ಹಲವರು ಸಂಕಷ್ಟ ಅನುಭವಿಸುವಂತಾಗಿದೆ. 1 ವರ್ಷ ಅವಕಾಶ ಕೊಟ್ಟರೂ ಕೂಡ ನಿರ್ಲಕ್ಷ್ಯ ವಹಿಸಿತ್ತು. ಆ ನಿರ್ಲಕ್ಷ್ಯಕ್ಕೆ ಕೋಟ್ಯಾಂತರ ಜನ ನೋಡುವಂತಹ ಒಂದು ಶೋ ಸಮಸ್ಯೆ ಅನುಭವಿಸಬೇಕಾಗಿದೆ. 1.5 ವರ್ಷದ ಹಿಂದೆ ಬಂದಿತ್ತು ಮಂಡಳಿಯಿಂದ ಪತ್ರ, ಮಾಲಿನ್ಯ ನಿಯಂತ್ರಣ ಮಂಡಳಿ ಪತ್ರ ಬರೆದಿತ್ತು. ನೋಟಿಸ್ಗೆ ಉತ್ತರವನ್ನೇ ಕೊಟ್ಟಿರಲಿಲ್ಲ ಜಾಲಿವುಡ್. ಅಂದ್ರೆ ನೆಲದ ಕಾನೂನು ನನಗೆ ಅನ್ವಯ ಆಗಲ್ಲ ಅಂತ ಭಾವಿಸಿದ್ರೆ ಏನೋ ಗೊತ್ತಿಲ್ಲ. 2024 ಏಪ್ರಿಲ್ 8ನೇ ತಾರೀಕು ಮೊದಲ ಪತ್ರವನ್ನು ಬರೆಯಲಾಗುತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ. ಆದರೆ ಆ ಪತ್ರಕ್ಕೆ ಉತ್ತರ ಕೊಡಬೇಕಿತ್ತು ಮತ್ತು ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಬೇಕಿತ್ತು. ಆದರೆ ಅದನ್ನು ಯಾವುದನ್ನೂ ಮಾಡಲಿಲ್ಲ. ಜಾಲಿವುಡ್ ಸ್ಟುಡಿಯೋದಲ್ಲಿ ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಎಚ್ಚರಿಕೆಯನ್ನು ಪತ್ರವನ್ನು ಕೊಡಲಾಗಿತ್ತು. ಅನುಮತಿ ಪಡೆದು ಚಟುವಟಿಕೆ ನಡೆಸಿ ಅಂತ ಹೇಳಲಾಗಿತ್ತು. ನಂತರ 2024 ಜೂನ್ 12ನೇ ತಾರೀಕು ಮತ್ತೊಂದು ನೋಟಿಸ್ ಕೊಡ್ತಾರೆ. ಅನುಮತಿ ಪಡೆಯದೆ ಜಾಲಿವುಡ್ ಸ್ಟುಡಿಯೋಸ್ ನಡೀತಿದೆ ಅಂತ ಮತ್ತೆ ನೆನಪಿಸುವಂತ ಪ್ರಯತ್ನಗಳಾಗತ್ತೆ. ತ್ಯಾಜ್ಯ ನೀರನ್ನ ಸಂಸ್ಕರಿಸದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಸರಿಯಾಗಿ ಬಳಸದೆ ಮೋರಿಗೆ ಹರಿದು ಬಿಡಲಾಗ್ತಾ ಇದೆ ನೀರು ಅಂತ ನೋಟಿಸ್ ಕೊಟ್ಟರು. ಇಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿತ್ತು ಜಾಲಿವುಡ್. 24 ಜುಲೈ 18ನೇ ತಾರೀಕು ಸ್ಥಳ ಪರಿಶೀಲನೆ ಕೂಡ ಮಂಡಳಿ ಮಾಡಿತು. ನಿಯಮ ಈ ರೀತಿ ಇದೆ, ಆ ನಿಯಮವನ್ನು ಪಾಲಿಸಿ ಅಂತಾನೂ ಕೂಡ ಹೇಳಲಾಗಿತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ. ನಂತರ 1 ವರ್ಷ ಟೈಮ್ ಕೊಟ್ಟರು. 1 ವರ್ಷ ಟೈಮ್ ಕೊಡ್ತೀವಿ ನಿಮಗೆ, ಸರಿ ಮಾಡಿಕೊಳ್ಳಿ ಅಂತ. ಜುಲೈ 2024ರಿಂದ 25ರವರೆಗೆ 1 ಇಯರ್, 1 ವರ್ಷ ಅವಕಾಶ. ಬಟ್ ಅಕ್ಟೋಬರ್ ತಿಂಗಳು ಬಂದರೂ ಕೂಡ ತಪ್ಪನ್ನು ಸರಿ ಮಾಡುವಂತ ಕೆಲಸವನ್ನು ಜಾಲಿವುಡ್ ಮಾಡಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.